ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಅರುಂಡಿ. ನೀವೆಲ್ಲರೂ ಕೂಡ ಬಹಳಷ್ಟು ಕುತೂಹಲದಿಂದ ಎದುರು ನೋಡ್ತಾ ಇರೋ ಕನ್ನಡದ ರಿಯಾಲಿಟಿ ಶೋಗಳಲ್ಲಿ ಬಿಗ್ ಬಾಸ್ ಕೂಡ ಒಂದು. ಸೀಸನ್ 11 ಶುರುವಾಗಿಬಿಟ್ಟಿದೆ. ಇವತ್ತು ಗ್ರ್ಯಾಂಡ್ ಓಪನಿಂಗ್ ಕೂಡ ಆಗಿದೆ. ಈಗಾಗಲೇ 4 ಜನ ಕಂಟೆಸ್ಟೆಂಟ್ಸ್ಗಳಲ್ಲಿ ಒಬ್ಬರು ತುಂಬ ಕುತೂಹಲವಾದಂಥ, ತುಂಬ ಶಾಕಿಂಗ್ ಮೂಡಿಸಿದಂಥ, ತುಂಬ ಅಚ್ಚರಿಯ ಕಂಟೆಸ್ಟೆಂಟ್ ಅಂದರೆ ಅದು ಲಾಯರ್ ಜಗದೀಶ್. ಅದು ಬಹಳ ಜನ ಗೊತ್ತಿರೋರಿಗೆ ಆ ಥರ ಒಂದು ಸರ್ಪ್ರೈಸಿಂಗ್ ಕಂಟೆಸ್ಟೆಂಟ್ ಅಂತ ಅನಿಸುತ್ತೆ. ಇತ್ತೀಚೆಗೆ ಅನೇಕ ವಿಡಿಯೋಗಳನ್ನು ನಾನೇ ಮಾಡಿದ್ದು ಉಂಟು. ಜೊತೆಗೆ ಒಂದು ಟೋಲ್ ಗೇಟ್ ವಿಡಿಯೋ ಕೂಡ ಸಖತ್ ವೈರಲ್ ಆಗಿತ್ತು. ಅದು ಕೂಡ ಇದೇ ಲಾಯರ್ ಜಗದೀಶ್ ಅಲ್ಲಿ ಹೋದಾಗ ಅಲ್ಲಿನ ಸಿಬ್ಬಂದಿ ಇವ್ರನ್ನ ಅಡ್ಡ ಹಾಕ್ತಾರೆ, ಜೊತೆಗೆ ಪ್ರಶ್ನೆಗಳನ್ನು ಮಾಡಲಿಕ್ಕೆ ಹೋಗ್ತಾರೆ. ಆಗ ಮುಖಾಮುಖಿಯಾಗಿ ಎದೆ ಕೊಟ್ಟು ಒಂದಿಷ್ಟು ಪ್ರಶ್ನೆಗಳು, ಜೊತೆಗೆ ಅದೊಂದು ಜಗಳದ ಮಟ್ಟಿಗೂ ಕೂಡ ತಾರಕಕ್ಕೆ ಏರಿದಂಥ ಘಟನೆ. ನೀವೆಲ್ಲರೂ ಕೂಡ ಅದನ್ನು ಯೂಟ್ಯೂಬ್ನಲ್ಲಿ ನೋಡಿದ್ದೀರಾ. ನನ್ನದೇ ವಾಹಿನಿಯಲ್ಲೂ ನೀವು ಇನ್ನೊಂದು ಸರಿ ಅಬ್ಸರ್ವ್ ಮಾಡ್ಬೋದು. ಲಾಯರ್ ಜಗದೀಶ್ ಅಂತ ಕಂಟೆಸ್ಟೆಂಟ್ಗಳ ಪರವಾಗಿ ಯಾಕೆ ಮಾತನಾಡಬೇಕು ಅಂತ ಅನಿಸುತ್ತೆ. ಭಾಳಷ್ಟು ಜನರು, ರಾಜಕಾರಣಿಗಳು, ಜೊತೆಗೆ ಸರ್ಕಾರಿ ನೌಕರರು ಎಲ್ಲರೂ ಕೂಡ ಭ್ರಷ್ಟರಾಗಿ ಬಿಟ್ಟಿದ್ದಾರೆ. ಇವರು ಪರ್ಸ್ನಲ್ ವಿಷಯಕ್ಕೆ ಹೋದಾಗ ಇವರು ಎಷ್ಟು ಹಣವನ್ನು ಮಾಡ್ಕೊಂಡಿದ್ದಾರೋ ಮಾಡ್ಕೊಂಡಿಲ್ವೋ ಅದನ್ನು ನಾನು ಹೆಚ್ಚು ವಿಶ್ಲೇಷಣೆ ಮಾಡದೇ ಇದ್ದರೂ ಕೂಡ ಅನೇಕ ಘಟಾನುಘಟಿಗಳನ್ನು ಪ್ರಶ್ನೆ ಮಾಡುವಂತಹ ಛಾತಿ, ಧೈರ್ಯ, ದಿಟ್ಟತನ ತೋರೋದ್ರಲ್ಲಿ ಲಾಯರ್ ಜಗದೀಶ್ ಯಾವಾಗಲೂ ಕೂಡ ಮುಂದಿದ್ದೇ ಇರ್ತಾರೆ. ಈ ಥರದ ವ್ಯಕ್ತಿ ಇರಬೇಕು ಅಂತ ಅನಿಸುತ್ತೆ. ಪರ್ಸ್ನಲಿ ನನಗೆ ನಿನ್ನೆ ಆ್ಯಕ್ಚುಲಾಗಿ ನಮಗೆ ಗೊತ್ತಾಗಿದೆ ಸರ್ಪ್ರೈಸಿಂಗ್ ವಿಷಯ, ಅವರು ಬಿಗ್ ಬಾಸ್ಗೆ ಹೋಗ್ತಾ ಇದ್ದಾರೆ ಅಂತ. ಅದರ ಇಂದಿನ ದಿನವೂ ಕೂಡ ನಾನು ಮಾತನಾಡಿದ್ದೆ, ಅವರ ಬಳಿ ಫೋನಲ್ಲಿ ಮಾತನಾಡಿದ್ದೆ. ಆದರೂ ಕೂಡ ಒಂದು ಸ್ವಲ್ಪನೂ ಕೂಡ ಸೂಕ್ಷ್ಮವನ್ನು ಕೂಡ ಬಿಟ್ಟುಕೊಡದೆ ನಾನು ಹೋಗ್ತಾ ಇದ್ದೀನಿ ಅನ್ನೋ ವಿಷಯವನ್ನು ಕೂಡ ಹೇಳಿದೆ. ಏಕಾಏಕಿಯಾಗಿ ತರಾತುರಿಯಲ್ಲಿ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೋ ಅಥವಾ ಅವ್ರನ್ನ ಮುಂಚೆನೇ ಪ್ಲ್ಯಾಂಡ್ ಇತ್ತೋ ಏನೋ ಅದೆಲ್ಲವೂ ಕೂಡ ಗೊತ್ತಿಲ್ಲ. ಬಟ್ ನಿಗೂಢವಾಗಂತೂ ಇದೆ. ಆದರೆ ನಾನು ಅವ್ರನ್ನ ತುಂಬ ಹತ್ತಿರದಿಂದ ಮಾತನಾಡಿಸಿರೋದ್ರಿಂದ, ಖುದ್ದಾಗಿ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಹೇಳ್ಕೊಂಡಿರೋದ್ರಿಂದ ನನಗೆ ಭಾಳ ಸರಿ ಅನುಮಾನ ಬರೋದು, ಇವರೆಲ್ಲ ಹೇಳೋದು ನಿಜವಾ ಅಥವಾ ಈ ಥರ ಎಲ್ಲ. ನನಗೆ ದಿಲ್ಲಿವರೆಗೂ ಕಾಂಟ್ಯಾಕ್ಟ್ ಇದೆ. ನನಗೊಂದು 5,000 ಕೋಟಿ ನಾನು ಒಡೆಯ, ಅದು ಹಣಕಾಸಿನ ವಿಷಯವಾಗಿ ಅದನ್ನು ಬದಿಗೋಣ. ಅದೆಲ್ಲೂ ಕೂಡ ಅವ್ರು ಓಪನ್ನಾಗಿ ಹೇಳ್ಕೊಂಡಿಲ್ಲ. ತುತ್ತು ಅನ್ನಕ್ಕೂ ಕೂಡ ಬಹಳ ಜನ ಪರದಾಡ್ತಾರೆ. ನಾನು ಈ ರೀತಿಯಾಗಿ ನಾನು ಅಷ್ಟು ದುಡ್ಡು ಮಾಡಿದ್ದೀನಿ, ಇಷ್ಟು ದುಡ್ಡು ಮಾಡಿದ್ದೀನಿ ಅಂತ ಹೇಳಿದ್ರೆ ಅವರಿಗೆ ನಾವು ನೋವು ಉಂಟು ಮಾಡಿದಾಗ ಆಗುತ್ತೆ. ನನ್ನ ಹಣಕಾಸಿನ ವಿಷಯವನ್ನು ನಾನು ಎಲ್ಲೂ ಕೂಡ ಮಾತನಾಡೋದಿಲ್ಲ ಅಂತ ಅವರು ಹೇಳಲಿಲ್ಲ. ಬಟ್ ಅದನ್ನು ನಾನಿಲ್ಲಿ ರಿವೀಲ್ ಮಾಡೋ ಅಗತ್ಯ ಇಲ್ಲ. ಆದರೆ ಅವ್ರ ಫೋನ್ ಕಾಲ್ಸ್ಗಳನ್ನು ಕೆಲವೊಂದನ್ನು ನಮಗೆ ತೋರಿಸ್ತಾ ಹೋದರು. ಭಾಳಷ್ಟು ಇಂಪಾರ್ಟೆಂಟ್ ವಿಷಯಗಳು, ಭಾಳಷ್ಟು ಆಘಾತಕಾರಿಯಾದಂಥ ವಿಷಯಗಳು. ಆಘಾತ ಮೀನ್ಸ್ ನನಗದು ಒಂದು ಸ್ವಲ್ಪ ತುಂಬ ಎಕ್ಸ್ಕ್ಲೂಸಿವ್ ಅನ್ನಿಸ್ತು, ಜೊತೆಗೆ ಶಾಕ್ ಅನ್ನಿಸ್ತು. ಯಾಕೆಂದರೆ ಆ ಥರದ ಕಾಲ್ ಡೀಟೇಲ್ಸ್ ಎಲ್ಲ ಅವ್ರ ಹತ್ರ ಇತ್ತು. ಅದನ್ನು ನಾನು ರಿವೀಲ್ ಮಾಡಲಿಕ್ಕೆ ಹೋಗೋದಿಲ್ಲ. ಕೇಂದ್ರದ ಮಟ್ಟದ ವ್ಯಕ್ತಿಗಳಿಂದ ಹಿಡಿದು ಕರ್ನಾಟಕ ರಾಜ್ಯದ ಘಟಾನುಘಟಿಗಳ ವ್ಯಕ್ತಿಗಳ, ರಾಜಕಾರಣಿ, ಜೊತೆಗೆ ಒಂದಿಷ್ಟು ಏಜೆಂಟ್ಸ್ಗಳ, ಜೊತೆಗೆ ಏಜೆನ್ಸಿಗಳ ನಂಬರ್ಸ್ಗಳು ಕೂಡ ಅವ್ರ ಬಳಿ ಇತ್ತು. ಅವರಿಂದ ಮಧ್ಯರಾತ್ರಿಯೂ ಕೂಡ ಫೋನ್ ಬರೋದು, ಜೊತೆಗೆ ಅವ್ರ ಜೊತೆ ಮಾತನಾಡೋದು, ಇಂಟ್ರ್ಯಾಕ್ಟ್ ಮಾಡೋದು ಭಾಳಷ್ಟು. ಇತ್ತೀಚೆಗೆ ಈಗ ಪಬ್ಲಿಕ್ ಟಿ ವಿ ರಂಗಣ್ಣನವರ ವಿಡಿಯೋ ವೈರಲ್ ಆಯಿತು. ಅವ್ರ ಬಗ್ಗೆ ಅಕ್ರಮ ಆಸ್ತಿ ಬಗ್ಗೆ ಮಾತನಾಡಿದ್ರೆ ಎಷ್ಟು ಸತ್ಯ ಎಷ್ಟು ಸುಳ್ಳು ಗೊತ್ತಿಲ್ಲದಿದ್ದರೂ ಅದನ್ನು ಮಾಹಿತಿ ತಂದು ಕೊಟ್ಟಂತಹ ಪ್ರಮುಖ ವ್ಯಕ್ತಿಗಳ ಹೆಸರನ್ನು ಕೂಡ ನಮಗೆ ತೋರಿಸ್ತಾ ಇದ್ದರು. ಆ ಥರದ ವಿಷಯಗಳು ಕೂಡ ಬಹಿರಂಗವಾದವು. ಜೊತೆಗೆ ಬಹಳಷ್ಟು ದೊಡ್ಡ ಮಟ್ಟದ ಅನುಯಾಯಿಗಳು ಅಂತ ಹೇಳ್ಬೋದು, ಜೊತೆಗೆ ಅವ್ರನ್ನ ಗುರುಗಳು ಅಂತಲೂ ಕರಿಬೋದು ಕರ್ನಾಟಕ ರಾಜ್ಯದಲ್ಲಿ. ಆ ಥರದ ಬಹಳ ಪ್ರಮುಖ ವ್ಯಕ್ತಿಗಳ ಸಂಪರ್ಕವೂ ಕೂಡ ಲಾಯರ್ ಜಗದೀಶ್ಗೆ ಇದ್ದದ್ದನ್ನು ಕಂಡು ನಾನು ಕೂಡ ಸ್ವಲ್ಪ ಅಚ್ಚರಿ ಅಂತ ಅನ್ನಿಸ್ತು. ಈ ವ್ಯಕ್ತಿ ಏನೋ ಸಪ್ರೇಟ್ ಫ್ಯಾನ್ ಬೇಸ್ ಏನಾದರೂ ಇದೆಯಾ ಅಂತ. ಜೊತೆಗೆ ಅವ್ರ ವೀಡಿಯೋಗಳನ್ನು ಮಾಡಿದಾಗ ಭಾಳಷ್ಟು ಜನ ಅವ್ರನ್ನ ಒಪ್ಕೊಳ್ತಾರೆ. ಆದರೆ ಅವ್ರು ಹೇಳೋ ರೀತಿ, ಜೊತೆಗೆ ಅವ್ರು ಟಾರ್ಗೆಟ್ ಮಾಡೋ ಪರ್ಸನ್ಸ್ಗಳು, ಅವ್ರಿಗೊಂದಿಷ್ಟು ವರ್ಗ ಇರುತ್ತೆ ಅಭಿಮಾನಿಗಳದ್ದು. ಹಾಗಾಗಿ ಇವ್ರನ್ನ ಟೀಕಿಸ್ಬೋದು, ವ್ಯಂಗ್ಯ ಮಾಡ್ಬೋದು, ಅಥವಾ ಯಾವಾಗಲೂ ಕೂಡ ಗಾಳಿಯಲ್ಲಿ ಗುಂಡು ಹಾರಿಸ್ತೀಯಲ್ಲಪ್ಪ ಡಾಕ್ಯುಮೆಂಟ್ ಸಮೇತ ಮಾತನಾಡುವಂಥ ಯಾವುದೇ ವ್ಯಕ್ತಿ ಸುಮ್ಮನೆ ಇಲ್ಲಸಲ್ಲದ ಆರೋಪಗಳನ್ನು ಇಟ್ಕೊಂಡು ಕೇವಲ ಬರೀ ಖಾಲಿ ಅದಕ್ಕೇನಂತೀವಿ ನಾವು ಬುಡುಬುಡಿಕೆ ಅಂತೀವಲ್ಲ, ಖಾಲಿ ಬುಡುಬುಡಿಕೆಯನ್ನು ತಿರುಗಿಸ್ಬಿಟ್ರೆ ಯಾರಾದರೂ ಆತನ ವಿರುದ್ಧವಾಗಿ ಡಿಫಮೇಷನ್ ಕೇಸ್ ಹಾಕಿ ಕಾನೂನು ಕ್ರಮವನ್ನು ತೆಗೆದುಕೊಳ್ಬೋದು. ಆ ಥರ ಸಣ್ಣ ಪುಟ್ಟ ಪ್ರಕ್ರಿಯೆಗಳು ಬಂದರೂ ಕೂಡ ಇಲ್ಲಿಯವರೆಗೂ ಇದೇ ಲಾಯರ್ ಜಗದೀಶ್ನ ಅಂಥ ಮಟ್ಟಕ್ಕೆ ಕಟ್ಟು ಹಾಕುವಲ್ಲಿ ಯಾರೂ ಕೂಡ ಸಫಲರಾಗಿಲ್ಲ. ಬಟ್ ಸುಖ ಸುಮ್ಮನೆ ಏನೂ ಇಲ್ಲದೆ ಈ ರೀತಿಯಾಗಿ ಎಲ್ಲರ ವಿರುದ್ಧವಾಗೂ ಹರಿಹಾಯಲಿಕ್ಕೂ ಕೂಡ, ಆಧಾರಗಳಿಲ್ಲದೆ ಒಬ್ಬ ವ್ಯಕ್ತಿ ಹರಿಹಾಯಲಿಕ್ಕೂ ಕೂಡ ಅಷ್ಟು ಸುಲಭನೂ ಕೂಡ ಅಲ್ಲ. ಅದು ಕರ್ನಾಟಕದಲ್ಲಿ ಇಂತಹ ಘಟಾನುಘಟಿಗಳ ವ್ಯಕ್ತಿಗಳ ವಿರುದ್ಧವಾಗಿ. ಅದೇನೇ ಇರಲಿ, ಲಾಯರ್ ಜಗದೀಶ್ ಅಂತ ವ್ಯಕ್ತಿ ಒಂಥರ ಸಪ್ರೇಟ್ ವ್ಯಕ್ತಿತ್ವ ಅಂತ ಅನಿಸುತ್ತೆ, ಸಪ್ರೇಟ್ ಕ್ಯಾರೆಕ್ಟರ್ ಅನಿಸುತ್ತೆ, ಜೊತೆಗೆ ಸಪ್ರೇಟ್ ಆ್ಯಟಿಟ್ಯೂಡ್ ಅನಿಸುತ್ತೆ. ಹಾಗಾಗಿ ಇವ್ರನ್ನ ಕೆಲವೊಂದು ಸರಿ ಓಕೆ ಸಮರ್ಥನೆ ಮಾಡಿಕೊಂಡ್ರೆ ತಪ್ಪಿಲ್ಲ ಅಂತ. ಯಾಕಂದರೆ ಎಂತೆಂಥ ರಾಜಕಾರಣಿಗಳನ್ನು ನಾವೇ ಒಪ್ಪಿ ಅವ್ರಿಗೆ ಓಟ್ ಹಾಕಿ ಗೆಲ್ಲಿಸಿಬಿಟ್ಟಿದ್ದೀವಿ. ಇಂಥವ್ರ ಮಧ್ಯೆ
ಈ ಥರದ ವ್ಯಕ್ತಿ ಇರಬೇಕು, ಪ್ರಶ್ನೆ ಮಾಡೋ ವ್ಯಕ್ತಿ ಇರಬೇಕು, ಯಾರನ್ನಾದ್ರೂ ಕಾಲೆಳೆಯೋ ವ್ಯಕ್ತಿ ಇರಬೇಕು. ಇಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಥರ ಟೀಕಿಸುವ ಜೊತೆಗೆ ಅವಹೇಳಿಸುವ ವ್ಯಂಗ್ಯ ಮಾಡುವ ವ್ಯಕ್ತಿ ಇರಬೇಕು ಅಂತ ಅನಿಸುತ್ತೆ. ಹಾಗಾಗಿ ಈ ಬಾರಿಯ ಬಿಗ್ ಬಾಸ್ ಕಂಟೆಸ್ಟೆಂಟ್ ಲಾಯರ್ ಜಗದೀಶ್ಗೆ ನೋಡೋಣ ಅವ್ರು ಹೇಗೆ ಆಟ ಆಡ್ತಾರೋ ಏನೋ ಗೊತ್ತಿಲ್ಲ. ಪರ್ಸ್ನಲಿ ಬಿಗ್ ಬಾಸ್ನ ತುಂಬ ಹಚ್ಕೊಂಡಿಲ್ಲದೆ ಇದ್ದರೂ ಕೂಡ ಅಲ್ಲಿನ ವ್ಯಕ್ತಿತ್ವಗಳ ಅನಾವರಣ ಆಗಲಿಕ್ಕೆ ಒಂದು ವೇದಿಕೆ ಅಂತಲೂ ಅನಿಸ್ಬಿಡುತ್ತೆ ಕೆಲವೊಂದು ಸಾರಿ. ಲಾಯರ್ ಜಗದೀಶ್ ಅವರ ಕ್ಯಾರೆಕ್ಟರ್ ಅಲ್ಲಿ ಹೇಗೆ ರಿವೀಲ್ ಆಗುತ್ತೆ ನೋಡೋಣ. ಇದ್ರ ಮುಖಾಂತರ ಅವ್ರ ಚಾರ್ಮ್ ಇನ್ನೂ ಸ್ವಲ್ಪ ಡಬಲ್ ಆಗಲಿ. ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ ನಾನು ಸಿ ಎಮ್ ಆಗಬೇಕು ಅಂತ. ಜನರು ಒಪ್ಪಿಗೆ ಕೊಟ್ಟರೆ ಯಾರು ಬೇಕಾದರೂ ಸಿ ಎಮ್ ಆಗ್ಬೋದು ಕರ್ನಾಟಕದಲ್ಲಿ. ಜೊತೆಗೆ ಒಂದಿಷ್ಟು ಫಾಲೋವರ್ಸ್ಗಳನ್ನು ಹೊಂದಿದ್ದಾರೆ ಅವರು. ಯಾಕೆಂದರೆ ನಾನು ಟೋಲ್ ಗೇಟ್ ಬಳಿಯಲ್ಲಿ ಆ ವಿಡಿಯೋ ಮಾಡಲಿಕ್ಕೆ ಹೋದಾಗ ನೀವು ನೋಡಿದ್ದೀರ, ಜಗಳದ್ದು ಗಲಾಟೆದು ಆ ದಾಂಧಲೆ ನಡೆದಿದ್ದು ವಿಡಿಯೋಗಳನ್ನು. ಅಲ್ಲಿ ಬರ್ತಾ ಇರ್ತಕ್ಕಂಥ ಸಾರ್ವಜನಿಕರು ಜೊತೆಗೆ ಪ್ರಯಾಣಿಕರು, ಆ ಕಾರಲ್ಲಿ ಹೋಗೋ ಟ್ರಾವೆಲರ್ಸ್ಗಳೆಲ್ಲ ನಿಲ್ಲಿಸಿ ಲಾಯರ್ ಜಗದೀಶ್ನ ಮಾತಾಡಿಸ್ತಾ ಇದ್ರು. ಹಾಗಾಗಿ ಒಂದಿಷ್ಟು ವರ್ಗಕ್ಕೆ ಇವ್ರು ಹಿಡಿಸಿಬಿಟ್ಟಿದ್ದಾರಲ್ಲ ಅಂತ ಅನಿಸ್ಬಿಡ್ತು. ಓಕೆ, ಎನಿಹೌ ಏನಾದರೂ ಆಗಲಿ, ಅವ್ರು ಬಿಗ್ ಬಾಸ್ಗೆ ಹೋಗಿರೋದು ನಮಗೂ ಕೂಡ ಒಂದು ಸ್ವಲ್ಪ ಕುತೂಹಲವಿದೆ. ಅವ್ರು ಹೇಗೆ ಆಡ್ತಾರೋ ನೋಡೋಣ. ಜೊತೆಗೆ ಒಂದಿಷ್ಟು ಸಪೋರ್ಟ್ ಸಾಧ್ಯವಾದರೆ, ಅವ್ರ ಆಟ ಇಷ್ಟ ಆದರೆ ನೀವು ಕೂಡ ಸಪೋರ್ಟ್ ಮಾಡ್ಬೋದು. ನೋಡೋಣ ಒಂದಿಷ್ಟು ಕುತೂಹಲದೊಂದಿಗೆ ಬಿಗ್ ಬಾಸ್ ಸೀಸನ್ 11ನಲ್ಲಿ ಲಾಯರ್ ಜಗದೀಶ್ ಹೇಗೆ ಆಟ ಆಡ್ತಾರೆ ಅಂತ. ಅವರ ಫ್ಯಾಮಿಲಿ ಹೇಗಿದೆ, ಅವ್ರ ಮನೆ ಹೇಗಿದೆ ಅನ್ನೋ ವಿಡಿಯೋ ಕೂಡ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿದೆ, ನೀವು ಅಬ್ಸರ್ವ್ ಮಾಡ್ಬೋದು. ಮತ್ತೊಂದು ಸರಿ ನೀವು ಆ ಪೇಜ್ನ ಅವಲೋಕಿಸಿದ್ರೆ ಅಲ್ಲಿ ಸಿಗುತ್ತೆ ನಿಮಗೆ, ಆ ಲಿಸ್ಟ್ನಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ, ಧನ್ಯವಾದ.